ಅವ ಊಟ ಅಂತೂ ಭಾಳ ಚೆನ್ನಾಗಿತ್ತು ಕಣವ. ಅಯ್ಯೋ ಕೊಟ್ಟೆ ಅಂತ ಚಂದಾಗಿ ಮಾಡಿದ್ದೆವ. ನನಗಂತೂ ಭಾಳ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಸೋಟ್ ಅನ್ನ ಹಾಕ್ಸ್ಕೊಂಡು ತಿನ್ನಬಿಟ್ಟು ಸಾಕ್ 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 ಅಂದ್ಬಿಟ್ಟೆ. ಅಯ್ಯೋ ಎಷ್ಟಂತ ತಿನ್ನೋಣವ. ನೀನು ನೋಡಿದ್ರೆ ಹೋಳಿಗೆನೆ ಜಾಸ್ತಿ ಇಟ್ಬಿಟ್ಟೆ. ಅದನ್ನು ತಿನ್ನೋ ಊಟಕ್ಕೆ ಹೊಟ್ಟೆ ತುಂಬೋತು. ಅದ್ರ ಜೊತೆಗಿನ್ನ ಸೈಡಿಗೆ ಪಲ್ಯ ಕೋಸುಂಬರಿ ಹಪ್ಪಳ ಅಂತ ಅವನ್ನೇ ಹಾಕ್ಬಿಟ್ಟಿದ್ದೆ. ಅವನು ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆನೆ ತುಂಬೋತು. ಇನ್ನು ಅನ್ನ ಉಣ್ಣಕ್ಕೆ ಎಲ್ಲೇ ತರ್ತಿ ಜಾಗನ. ಅದಕ್ಕೆ ಕೊಟ್ಟು ಹೆಂಗೈತಿ ಅಂತಂದು ಒಂದು ಸ್ಪೂನ್ ಹಾಕಿಸ್ಕೊಂಡೆ ಅನ್ನನ. ಭಾರಿ ಚೆನ್ನಾಗಿತ್ತು ಕಣವ ಕೊಟ್ಟು. ನನಗಂತೂ ಬರೀ ಕೊಟ್ಟೆ ಕುಡಿಯಂಗಾಗಿತ್ತು ನೋಡು. ಹೆಂಗ ಬಿಡು, ನಿನಗೆ ಇಷ್ಟ ಆತಲ್ಲ ಅಡಿಗೆ. ಈಗೇನು ನೀನೇನು ಈಗಲೇ ಹೋಗಿ ಊರಿಗೆ. ಇನ್ನು ಮಧ್ಯಾಹ್ನದ ಊಟ, ಇನ್ನು ರಾತ್ರಿ ಊಟ, ಇನ್ನು ಬೆಳಗ್ಗೆವರೆಗೂ ತಿನ್ನು. ನಿನ್ಗೆ ಇಷ್ಟವಾದ ಸಾರು ಅಂತಾನೆ ನಾನು ಇವತ್ತು ಬಾಡಿದ್ದು. ನಿನ್ಗೆ ಎಷ್ಟು ಬೇಕಷ್ಟು ತೃಪ್ತಿ ಆಗೋವರೆಗೂ ತಿನ್ನು. ವಾ ಏನವ ಇಲ್ಲೇ ಇರನೆ ನಾಳೆ ಗಂಟೆ. ಸಾಯಂಕಾಲಕ್ಕೆ ಹೋಗ್ಕೊಂಡ್ ಕಣವ. ಮತ್ತೆ ಮನೆ ಬದುಕೈತೆ. ಮತ್ತೆ ಆವತ್ತೆ ನಾನು ಸುಮ್ಕೆ ಬಿಟ್ಟಾಳೆ. ಇಲ್ಲೇ ಹೋಗಿ ತೋರ್ ಮನೆ ಪಾಕ ದೂರಾಗೈತೆ ಅಂತ ಹೋಗಿ ಕುತ್ಕೊಂಡಳಲ್ಲಪ್ಪ ಮನೆ ಬದುಕು ಬಿಟ್ಟು ಅಂತ ಹೇಳಿ. ಸುಮ್ಮನೆಯ ಜಗಳ ಮಾಡ್ತಾಳೆ. ಯಾಕೆ ಹೇಳು, ಸುಮ್ಮನೆ ಹೋಗ್ಕೊಂಬಿಡು ಸಾಯಂಕಾಲಕ್ಕೆ. ಸುಮ್ ಕುತ್ಕೊಳ್ಳೆ. ಏನು ಈಗ ಬಂದಳೆ ಸಾಯಂಕಾಲಕ್ಕೆ ಹೋಗ್ತಾಳಂತೆ. ಮತ್ತೆ ಒಂದಿನ ಮಾಡ್ಕೊಂತಾಳೆ ಬಿಡು. ಅಯ್ಯೋ ನಂಗೆ ಮಹಾ ಬದುಕು ಮನೆಗಳದು. ಅಯ್ಯೋ ನೀನ್ ಹಂಗ ಅಂತೀಯವ. ಆಮೇಲೆ ಅಕ್ಕಿ ಮಾತು ಯಾರು ಕೇಳರಿ ಹೇಳು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡೋಳು ರಾತ್ರಿವರೆಗೂ ಸುಮ್ಮನೆ ಹೇಳಿದ್ನೆ ವಟ 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 ಅಂತ ಬೈತಾ ಇರ್ತಾಳೆ. ಅಕ್ಕಿ ಮಾತು ಯಾರು ಕೇಳೋದು. ಸುಮ್ಮತ್ತಾಗಿ ಸಾಯಂಕಾಲಕ್ಕೆ ಹೋಗ್ಬಿಡ್ತೀನಿ. ಅಲ್ ಕಡೆ ಸರ್ಸ ಒಂದೀಟ ಹೇಳ್ದೊಟ್ಟು ಕೇಳು. ತಾಯಿ ಹೇಳಿದ ಮಾತ ಒಂದಿಟ್ಟು ಕೇಳು. ಏನು ಆಗಕ್ಕಿಲ್ಲ. ಇವತ್ತು ಒಂದ್ ರಾತ್ರಿ ಇದ್ದು ಒತ್ತಾರೆ ಎದ್ದು ಹೋಗುವಂತೆ. ಅಜ್ಜಿ ಅಜ್ಜಿ ನಾನು ಆಟ ಆಡ್ಕೊಳಕ್ ಹೋಗ್ಲಾ? ಹೋಗವ, ಹೋಗ್ ಹೋಗ್ ಆಟ ಆಡ್ಕೊ ಹೋಗು. ಶ್ರಾವಣಿ ಹುಷಾರ್ ಕಣೆ. ಮತ್ತೆ ಎಲ್ಲರ ಬಿದ್ದಿದ್ದಿ ಆಡಕ್ ಹೋಗಿ. ಆಮೇಲೆ ಗೊತ್ತಲ್ಲ ನಿಮ್ಮಜ್ಜಿ ಮತ್ತೆ ನನ್ನ ಜನ್ಮ ಜಾಗ ಬಿಡ್ತಾಳೆ. ತೋರ್ ಮನೆ ಕರ್ಕೊಂಡು ಹೋಗಿ ಬೀಳಿಸ್ಕೊಂಬಂದಾಳು ಮಗಳನ್ನ ಅಂತ ಹೇಳಿ. ಸುಮ್ಮನೊಂದು ಹುಷಾರಾಗಿ ಆಡ್ ನೋಡು. ಅಲ್ಲಿ ಎಲ್ಲಿ ದೂರ ಹೋಗ್ಬೇಡ, ಇಲ್ಲೇ ಮನೆ ಮುಂದೆ ಆಡು. ಅಲ್ ಕಣೆ ಮಕ್ಕಳು ಅಂದ್ಮೇಲೆ ಆಟ ಆಡಕ್ಕಾರ ಬೀಳೋದು ಹೇಳೋದು ಇದ್ದೇ ಇರ್ತತಿ. ಹಂಗಂತ ಹೇಳಿ ತೋರ್ ಮನೆಗೆ ಬಿದ್ದ ತಕ್ಷಣ ಅಯ್ಯೋ ನಂಗೆ ಬಾರಿ ಮಹಾ ದೊಡ್ಡ ತಪ್ಪಂತಾನೆ ಮತ್ತೆಗೆ. ಹಂಗಲ್ ಕಣವ, ಅದು ಈಕೇನಾರು ಬಿದ್ದಿದ್ದಿಲ್ ಕಾಲು ಏನಾರ ಗಾಯ ಮಾಡ್ಕೊಂಡು ಅಂತ ಇಟ್ಕ. ನಾನಲ್ಲಿ ಹೋದಾಗ ರೀ ಏನಾರು ನೋಚ್ಚಕ್ಕೆ ಏನಾರ ಮುಲಾಮ್ ತರ ತಗೊಂಬರ್ರಿ ಮೆಡಿಕಲ್ ಸ್ಟೋರ್ನಿಗೆ, ಇಲ್ಲ ಡಾಕ್ಟರ್ ಹತ್ರ ಏನಾರ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಅಂತ ಇಟ್ಕ. ತೋರ್ ಮನೆಗೆ ಮಾಡ್ಕೊಂಬಂದಾಳೆ, ಇಲ್ಲಿ ನನ್ನ ಮಗು ಖರ್ಚು ಕೊಡ್ತಾಳೆ ಅಂತ ಹೇಳಿ ಅದಕ್ಕೂ ವಟ ವಟ ಅಂತ ಹೇಳಿ ಬಾಯ್ ಮಾಡ್ತಾಳೆ ಕಣವ. ಅದಕ್ಕೆ ಹೇಳ್ದೆ. ಒಳ್ಳೆ ಕತ್ತಿ ಆಯ್ತು ಬಿಡ ಸರ್ಸನಿ ಮತ್ತೆದು. ಅಯ್ಯೋ ಅಯ್ಯೋ ಮದ್ವೆ ನೋಡಕ್ಕೆ ಏನು ಗೊತ್ತಿಲ್ದಿರ್ತಾರ ಇದ್ಲು. ಈಗ ಇಟ್ಟೆಲ್ಲ ಮಾತಾಡ್ತಾಳೆ ಏನು? ಕಣವ, ನೋಡಕ್ಕೆ ಜಂದಿದ್ರಿಗೆ ಮೊಳ್ಳಿ ಇದ್ದಂಗೆ ಇರ್ತಾಳೆ. ಒಳಗೆ ಎಲ್ಲದನ್ನು ನಡೆಸ್ತಾಳೆ. ಹೌದೇನು? ಅಯ್ಯೋ ಅಯ್ಯೋ ಒಳ್ಳೆ ಹೇಳೋದಲ್ ಬಿಡಂಗಾರೆ. ಅಯ್ಯೋ ಆಕಿ ಬಗ್ಗೆ ನಿನಗಿನ ಗೊತ್ತಿಲ್ಲ ಕಣವ. ಮನೆಗೆ ಯಾರ ಅವ್ರ ಕಡೆ ಬೀಗರು ಬಂದಿರ್ತಾರೆ ಅಂತ ಇಟ್ಕ. ಅವ್ರು ಏನಾರ ಬಂದಾಗ ಹಂಗಲ್ಲ ನನ್ನನ್ನು ಮಾತಾಡ್ಸೋದು ಹಿಂಗೇ ನೋಡ್ಕೊಂತಾಳೆ ನಾ ದಿನ ಅನ್ಬೇಕು. ಹಂಗಂಗೆ ಏನು ಸ್ಮೂತಾಗಿ ಸರ್ಸು ಸರ್ಸು ಅಂತ ಕರೀತಾಳೆ. ಅವ್ರು ನೋಡಿದ್ರೆ ಅಯ್ಯೋ ಸೊಸೆನ ಏನು ಚಂದವಾಗಿ ನೋಡ್ಕೊಂತಾಳಪ್ಪ ಅಂತ ಅನ್ಬೇಕು. ಅದೇಯ ಅವರೆಲ್ಲ ಹೋದ್ಮೇಲೆ ಸರ್ಸಿ ಬಾರಿ ಏನೇ ಮಾಡ್ತಿದೀಯಾ ಅಂತ ಹೇಳಿ ದಬಾಸ್ ಕರೀತಾಳವ. ಓ ಹಂಗೇನು? ಹೊರಗಿನ ಜಂದಿದ್ರಿಗೆ ಹಿಂಗೇ ನೋಡ್ಕೊಂತಾಳೆ ಅನ್ಬೇಕು. ಕಣವ, ಮತ್ತೆ ಮಗ ಕೆಲ್ಸದಿಂದ ಬಂದಾಗ ಮಗನಿದ್ರಿಗೆ ನನ್ನನ್ನು ಚೆನ್ನಾಗೇ ಮಾತಾಡ್ತಾಳೆ. ಆಮೇಲೆ ಮಗ ಕೆಲ್ಸಕ್ಕೆ ಹೋದ್ಮೇಲೆ ಆಮೇಲೆ ಹೆಂಗೋ ಬೇಕಾ ಬಿಟ್ಟು ಸಿಟ್ ಮಾಡ್ಕೊಂಡು ಬೊಯ್ದಾಡೋ ರೀತಿನೇ ಮಾತಾಡ್ತಾಳೆ. ಕಣವ. ಅಯ್ಯೋ ಒಳ್ಳೆ ಅತ್ತೆ ಆದ್ಲು ಬಿಡು. ನಾನೇನು ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಮದುವೆ ಮಾಡಿಕೊಟ್ಟೆ. ಈಕಿ ಈ ತರ ಆಡ್ತಾಳೆ ಅಂತ ಗೊತ್ತಿರ್ಲಿಲ್ಲ ಬಿಡು. ಇವನ ನನ್ನ ಮಗಳೇ, ಇವನ ಮದುವೆ ಆಗಿ ಹೋಗ್ಬಿಟ್ಟಿಯಾ? ಇವನು ಮಾಡೋಕ್ಕಾಗಲ್ಲ. ಇವನು ಇದ್ದಂಗೆ ಇರಲ್ಲ ಜೀವನ ಅನ್ನೋದು. ಹೆಂಗ ಬದಲಾಗ್ತಾ ಇರ್ತತಿ. ಅವ್ರೇನು ವಯಸ್ಸಾಗೈತಿ ಹಂಗ ಆಡ್ತಾರೆ. ಇವನು ನೀನೆ ಸಹಿಸ್ಕೊಂಡು ಒಂದಿಟ್ಟು ಬಾಳೆ ಮಾಡ್ಕೊಂಡು ಹೋಗು. ಈಗ ಅದನ್ನೇ ತಾನೇ ಮಾಡ್ಕೊಂಡು ಹೋಗ್ತಿರೋದು. ನೀನು ಹಿಂಗೆ ಬಂದಾಗ ಎಲ್ಲ ಹಿಂಗೆ ಬುದ್ಧಿವಾದ ಹೇಳ್ತೀಯ ಮಾಡ್ಕೊಂಡು ಹೋಗು ಅಂತಂದು ನಾನು ನಿನ್ನ ಮಾತು ಕೇಳ್ಕೊಂಡು ಯೋನೇ ಆಗಲಿ ಅಂತ ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನ ಮತ್ತೆ ಏನ್ ಮಾಡಕತ್ತವ ಈಗ? ಸುಮ್ನೆ ಈಗ ಗಂಡನ್ ಬಿಟ್ಟು ಬಾರವ ತೋರ್ ಮನೆಗೆ ಬಂದು ಸೇರ್ಕೆಳವ ಅಂತ ಹೇಳಕ್ಕುವ ಈ ಸರಿಗಿರಕ್ಕಿಲ್ಲ. 4 ಜನ 4 ತರ ಮಾತಾಡ್ತಾರೆ. ಒಂದ್ ಸ್ವಲ್ಪ ದಿನ ಸಹಿಸ್ಕೊಂಡು ಹೋಗು. ವಯಸ್ಸಾದವ್ರಿಗೆ ಏನ್ ಹಂಗೆ ಅನ್ನಕತ್ತ? ವಯಸ್ಸಾದಂಗ ಆದಂಗ ಮೂಲೆ ಕುತ್ಕೊಂತಾರ ಅವ್ರು. ಅವಾಗ ಎಲ್ಲ ನಿಂದೆ ತಾನೇ. ಯೋನ ಮಾಡ್ಕೊಂಡು ಹೋಗು.
ಯಾವಾಗ ಬಂದ್ರು ಇದೊಂದು ಹೇಳ್ತಿ ಕಣವ. ವಯಸ್ಸಾದರು ಆಮೇಲೆ ಎಲ್ಲ ನಿಂದೆ ಅಂತಂದು. ನೀನು ಒಳ್ಳೆ ಅವರು ಮೂಲೆ ಕುತ್ಕನಕ್ಕಿಲ್ಲ, ಅವ್ರು ಏನು ಬೇಗ ಸಾಯ್ಕಿಲ್ಲ, ನಮ್ಮನ್ನ ಸಾಯಿಸ್ತಾರ ಅಟ್ಟೆ. ನೀನು ಹೇಳೋದು ನೋಡಿದ್ರೆ ಅವ್ರು ಇರೋವರೆಗೂ ನಾವು ಸಾಯ್ಬೇಕಕ್ಕ ತಾಟೆ. ಬಿಡ್ತೋನಿ ಅಂತ ಮಾತಾಡ್ತೀಯ. ಅಂತ ಜೀವನ ಹಾಕಿಲ್ಲ. ಯಾರು ಇದ್ದಂಗೆ ಇರಲ್ಲ. ನಿಮ್ಮತ್ತೇನು ಸರಿ ಹೋಗ್ತಾ ನೀನು ಒಂದಿಟ ಬುದ್ಧಿ ಕಲ್ತ್ಕೋಬೇಕು, ಅವ್ರ ಹತ್ರ ಹೆಂಗಿರ್ಬೇಕು ಅನ್ನೋದು. ಅವ್ರು ಹೆಂಗ್ ಮಾತಾಡ್ತಾರ ನೀನು ಅಷ್ಟೇನೆ ನಾಜುಕಾಗಿ ಯಾರು ಬಂದಾಗ ಅವಳಿದ್ದಂಗೆ ನೀನು ಇರ್ಬೇಕು. ಅವ್ರು ಹೋದಾಗ ನೀನು ಅಕ್ಕಿ ತರನೇ ಆಡ್ಬೇಕು. ಆವಾಗ ಗೊತ್ತಾಕತಿ. ನೀನು ಸುಮ್ಮನೆ ಎಲ್ಲದಕ್ಕೂ ಹಿಂಗ್ ಮುದ್ರಿಕೊಂಡು ಕುತ್ಕೊಂಡ್ರೆ ಎದುರ್ಸೋದ್ ಜಾಸ್ತಿ ಆಕತಿ. ನೀನು ಒಂದಿಟ ಬೀಗೆಗೆ ಜೋರಾಗಿರು. ಅಯ್ಯೋ ನೀನು ಹೇಳ್ತಿ ಕಣವ. ನಾನು ಒಂದ್ ಮಾತಾಡೋ ಒಟ್ಟತ್ಗೆ ಆಕೆಲ್ಲ ಹೊತ್ತು ಮಾತಾಡಿರ್ತಾಳೆ. ಆಕಿಗೆ ನಾನು ಬಾಯ್ ಕೊಡಕ್ಕಾದೀತಿ. ಹಂಗನ್ಕಂತ ಹೋದ್ರೆ ಮತ್ತೆ ನೀನ್ ದಿನನಿತ್ಯ ಹಿಂಗೆ ಇರ್ಬೇಕಾಕತ್ತೆ. ಒಂದಿಟ್ ಜೋರಾಗೂ ಇರ್ಬೇಕು. ಒಳ್ಳೆಲಾಗಿದ್ರೆ ಬಿಡಪ್ಪ, ಹೇಳ್ದಂಗೆ ಕೇಳ್ಕೊಂಡು ಹೋಗು ಅಂತ ನಾನೇ ಹೇಳ್ತಿದ್ದೆ. ಅವಳು ಜಾಂದ್ರಿದಿಗೊಂದು, ಮಗನಿದ್ರಿಗೊಂದು, ನೀನಿದ್ರಿಗೊಂದು ಮಾಡಿದ್ರೆ ಮತ್ತೆ ನೀನು ಹಂಗೆ ಇರು ಅಂತ ನಾನು ಹೇಳ್ತಾ ಇರೋದು ನಿನ್ಗೆ. ಹೇಳಕ್ಕೆಲ್ಲ ಸುಲಭನೇ ಕಣವ. ಆಕಿ ಇದ್ರಿಗೆ ಮಾತಾಡಕ್ಕಾಗಲ್ಲ. ನೀನ್ ಒಂದ್ ದಿನ ಬಾ ನೋಡು. ಅಯ್ಯಯ್ಯಯ್ಯ, ಇದಕ್ಕೆ ಕಣ ಸರಸ ನನಗೆ ಬುದ್ಧಿಲ್ಲ ಅಂತ ಹೇಳೋದು. ನಿನಗೆ ಸ್ವಲ್ಪನೂ ಇದಿಲ್ಲ. ಒಳಗೆ ಇಟ್ಟಿಟ್ಕೊಂಡು ನೀನು ಬೆಳೆಸ್ಬಿಟ್ಟೆ ನೋಡು. ಹೊರಗಿನ ಜನಕ್ಕೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ನಿನಗೆ. ಒಂದಿಟ ನನ್ನ ಸಸ್ಯಂದ್ರ ನೋಡಿ ಕಲಿ. ಅವ್ರು ಯಾರಿದ್ದಾಗ ಹೆಂಗಿರ್ಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದ ಚೆನ್ನಾಗಿ ಕಲ್ತ್ಕೊಂಡವಿ. ಅವುಗಳು ಈ ಲವ್ ಮ್ಯಾರೇಜ್ ಆಗಿ ಓಡ್ ಬಂದ್ರು ಈ ಥರದ ಬುದ್ಧಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡವಿ. ನನ್ನ ಹತ್ರ ಹೆಂಗಿರ್ಬೇಕು ಹಂಗಿರ್ತವೆ, ಅಲ್ಲಿ ಹೋಗಿ ಇನ್ನೊಂದು ಹೆಂಗಿರ್ಬೇಕು ಹಂಗಿರ್ತವೆ. ಅವ್ರು ನೋಡಿ ಒಂದಿಟ್ಟು ಕಲ್ಕ. ಸುಮ್ಕಿರವ ನೀನು. ನೀನ್ ಹೇಳ್ದಂಗೆಲ್ಲ ಸುಲಭ ಇಲ್ಲ ಅಲ್ಲಿ. ನೀನೇನು ಹೇಳ್ಬಿಡ್ತೀಯ ಹಿಂಗಿರು ಹಂಗಿರು ಅಂತಂದು. ನೀನ್ ಒಂದ್ಕಿತ ನಮ್ಮ ಮನೆಗೆ ಬಂದು ನೋಡು, ಗೊತ್ತಾಕತ್ ನಿನಗೆ. ಜೋನ್ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ನಾನೇ ಒಂದ್ಕಿತ ಬರ್ತೀನಿ ನಡಿ. ಹೆಂಗೈತ್ ವಾತಾವರಣ ಅಂತ ತಿಳ್ಕೊಂಡು ನೀನ್ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅವರೇ ಬಂದ್ಲು ನೋಡಿತಿ, ಈಗ ಬರ್ತಾಳೆ. ಬರ್ಲಿ ತಾಳಿ. ಅವರೇ ಬಾರೇ ಬಾ, ಈಗ ಬೆಳಿತಾರಿತ್ತೇನು? ಬೋಲು ಬೇಗ ಬಂದಿದೀಯಾ? ಸರ್ಸಕ್ಕ, ಯಾವಾಗ ಬಂದೆ? ಬೆಳಗ್ಗೆ ಬಂದೆ ಕಣೆ ಮಲ್ಲಿ. ಆಡತ್ ಬಿಡು, ನಿಮ್ಮ ಅವ್ವನ ಜೊತೆ ಮಾತಾಡಕ್ ಯಾರು ಇರ್ಲಿಲ್ಲ. ಕರೆಕ್ಟ್ ಟೈಮಿಗೆ ಬಂದಿದೀಯ. ಏನಂದೆ? ನಾನ್ ಏನ್ ಕೇಳ್ತಿದೀನಿ, ನೀನೇನು ಮಾತಾಡ್ತೀಯಲ್ಲ? ಹಂಗೇನಿಲ್ಲ ಅವರೇ, ಸುಮ್ನೆ ಹೇಳ್ದೆ. ಮೂಗಿಗೇನ ಗಮ್ ಅಂತ ವಾಸನೆ ಬರ್ತೈತಿ ಅಡಿಗೆದು. ಮೂಗಿಗೆ ಬರಕ್ಕಿಲ್ವೇ? ಮೊದ್ಲೇ ನೀನ್ ನಾಯಿ ಮೂಗು ವಾಸನೆ ಬರ್ದಲೇ ಇರ್ತತಿ. ಯೋಟ ತಾಚಿವತ್ತು ಒಂದ್ ಬಂಡು ಮುಸ್ರೆ ಇಟ್ಟಲ್ಲಿ ಇತ್ಲಾಗೆ ಅವನ್ನ ತಿಕ್ಕಬೇಕು, ಬೇಗ ಬರ್ಬೇಕು. ಯೂಟತ್ತಿಗೆ ಬಂದಿದೀಯಲ್ಲ, ನೀನ್ ಬರೋವರೆಗೂ ನಾವು ಮುಸ್ರೆಗಳನ್ನ ನೋಡ್ಕೊಂಡ್ ಕಾಯ್ಕೊಂಡ್ ಕುತ್ಕೊಳ್ಳೋಣ. ಅಯ್ಯ, ನಾನೇನ್ ದಿನ ಲೇಟ್ ಆಗಿ ಬರ್ತೀನ, ದಿನ ಕರೆಕ್ಟ್ ಟೈಮಿಗೆ ಬರ್ತಿದ್ದೆ. ಇವತ್ತು ಒಂದ್ ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ದೆ, ಅದಕ್ಕೆ ಬರೋದ್ ಲೇಟ್ ಆತು. ಅಯ್ಯ, ಆಸ್ಪತ್ರೆಗೆ ಯಾಕೆ? ಹುಷಾರ್ಗಿಷಾರ್ಲಿವೇನು? ಚೆನ್ನಾಗದಿ ಇಲ್ಲ? ಅಯ್ಯ, ನನ್ಗೇನಾಗೈತಿ, ಗುಂಡ್ಕಲ್ ಇದ್ದಂಗ ಅದೀನಿ. ನಮ್ಮವ್ವಗೆ ಮಾಡಕ್ ಕೆಲ್ಸ ಇರಲ್ಲ ನೋಡು. ಮನೆಗೆ ಸುಮ್ ಕುತ್ಕ ಅಂತ ಹೇಳಿದ್ರೆ ಆ ಬದುಕ್ ಮಾಡ್ತೀನಿ ಈ ಬದುಕ್ ಮಾಡ್ತೀನಿ ಅಂತ ಹೇಳಿ ಆಟದ ಮೇಲೆ ಹತ್ತಿ ಅದೇನೋ ತೆಗಿಯಕ್ ಹೋಗಿ ಅಲ್ಲಿಂದ ಬಿದ್ದು ಸೊಂಟ ಉಳಿಸ್ಕೊಂಡತಿ. ಅದಕ್ಕೆ ಒಂದಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ. ಅದಕ್ಕೆ ಲೇಟ್ ಆತ್ ಬರೋ ಒಟ್ಟಕ್ಕೆ. ಹೌದೇನು? ಈಗ ಹೆಂಗದ? ಚೆನ್ನಾಗದಿಲ್ಲ? ಹಂಗದಳೆ. ಮತ್ತೆ ಹಂಗಿದ್ರು ಸುಮ್ಮನೆ ಮಕ್ಕಬೇಕು, ರೆಸ್ಟ್ ಮಾಡ್ಬೇಕು ಅನ್ನೋದಿಲ್ಲ. ಮತ್ತೆ ಎದ್ದೆದ್ ಬದುಕ್ ಮಾಡಕ್ ಹೋಗ್ಕಳ ಅದ್ರಾಗೆ. ಹಂಗೆ ಕಡೆ ಮತ್ತೆ ಬದುಕ್ ಮಾಡಿ ಜೀವಗಳವು ಸುಮ್ನೆ ಕುತ್ಕೊಂಡು ಅವಕ್ಕೆ ಅಭ್ಯಾಸ ಇರಲ್ಲ. ಅವುಗಳು ಯಾವಾಗ್ಲೂ ಬದುಕ್ ಮಾಡಿ ರೂಢಿರೋಕೆ ಹಂಗೆ ಸುಮ್ ಕುತ್ಕೊಳಕ್ ಹಾಕಿಲ್ಲ. ಅದಕ್ಕೆ ಹಂಗ ಆಡ್ತಾವ. ಅಯ್ಯೋ, ಸುಮ್ಕಿರಕ್ ಹಾಕಿಲ್ಲ ಅಂದ್ರೆ ಹಿಂಗಾದಾಗ ಯಾರು ಅನ್ಬೋಸರಿ ಹೇಳು? ಏನಾರ ಮಾಡ್ಕೊಂಡ್ ಮೂಲ್ಗಿಲಿ ಬಿದ್ರೆ ಯಾರು ನೋಡೋದು? ಯಾಕೆ ನೀನ್ ಅದಿಯಲ್ಲ ಮಗಳು? ನನಗ್ ಬರೀ ಅದೇ ಕೆಲ್ಸ. ಈ ಯವ್ವ ಬಿದ್ದಿ ಕಾಲ್ ಮುರ್ಕೊಂಡ್ ಮೂಲೆ ಕುತ್ಕೊಳ್ಳಿ, ಬರೀ ಇವನ್ ಚಾಕ್ರಿ ಮಾಡ್ಕೊಂಡಿರ್ತೀನಿ. ನನಗೂ ಆಸೆ ಕನಸುಗಳಿಲ್ವೇ? ನಾನು ಮದುವೆ ಆಗಿ ಗಂಡು ಮನೆಗೆ ಹೋಗೋದ್ ಬ್ಯಾಡ್ವೆ? ಈ ಅವ್ವಯ್ಯ ನೋಡ್ಕೊಂಡ್ ಕುತ್ಕೊಳ್ಳ. ಅದಕ್ಕೇನಂತೆ ಮದುವೆ ಆಗಿ ಜೊತೆ ನಿಮ್ಮ ಅವ್ವಯ್ಯನು ಕರ್ಕೊಂಡು ಹೋಗು. ಅಯ್ಯೋ, ಇದನ್ ಕರ್ಕೊಂಡ್ ಹೋದ್ರೆ ಅಲ್ಲೂ ಸುಮ್ಕಿರ್ತದೆ, ಅಲ್ಲೂ ಸುಮ್ಕಿರಕ್ಕಿಲ್ಲ. ಆ ಬದುಕು ಈ ಬದುಕು ಅಂತ ಮಾಡಿ ಇನ್ನೇನ ಮಾಡ್ಕೊಂಡು ಅವ್ರಿದ್ರಿಗೆ ಇನ್ನೋಟು ನನ್ನ ತಲೆಗೆ ನೋವು ತರ್ತದ ಆಟಯ್ಯ. ಅದಕ್ಕೆ ಎಲ್ಲೂ ಬೇಡ, ಇಲ್ಲೇ ಬಿಟ್ಟು ಮದ್ವೆ ಆಗಿ ಹೋಗ್ಬಿಡ್ತೀನಿ. ಅಯ್ಯ, ನೀನ್ ಮದ್ವೆ ಆಗಿ ಇನ್ಯಾವ ಊರಿಗೆ ಹೋಗೋಕೆ ತಗೊಳ್ಳಿ. ಇದೇ ಊರಾಗೆ ನಿನ್ ಮದ್ವೆ.
ಆ ಯೋನ್ ಹೇಳ್ತಿದ್ರ ಅವರೇ, ನೀವೇನಾದ್ರೂ ನನಗೆ ಇದೇ ಊರ ಗಂಡ್ಗಿನ್ ನೋಡಿದ್ರೆ ಹೆಂಗೆ? ಅಯ್ಯ ನಾನೇನ್ ನೋಡೋದು, ನೀನೇ ನೋಡ್ಕೊಂಡಿ ತಗ. ಎಲ್ರಿಗೂ ಗೊತ್ತಿರೋದೆ. ಅಯ್ಯ ನೀವೇನ್ ಹೇಳ್ತಿದ್ರ ಏನೋ ನನಗೂ ಗೊತ್ತಿಲ್ಲ. ನಾನ್ ಯಾವಾಗ ನೋಡ್ಕೊಂಡಿನಿ? ಅಯ್ಯ ನೀವ್ ಒಳ್ಳೆ ಸುಮ್ಕಿರಮ್ಮರೆ ಏನೇನ ಮಾತಾಡ್ತೀರಾ? ಅಯ್ಯ ಮತ್ತಿನ್ನೆಲ್ಲಿ ಹುಡ್ಕಕ್ ಹೋಗಿ ಅದನಲ್ಲ, ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನು ನಮ್ ರಂಗ. ಅವನ್ಕಿಂತ ಒಳ್ಳೆ ಹುಡುಗ ಬೇಕೆ ನಿನಗೆ? ಅವನ್ನ ನಾನ್ ಅವನ್ ಮದ್ವೆ ಆದ್ರೆ ಆಟೆ ಕತೆ. ಬೆಳಗ್ಗೆ ರಾತ್ರಿ 40 ರೊಟ್ಟಿ ತಟ್ಬೇಕಾಕತೆ. ಅಯ್ಯಯ್ಯ ಬ್ಯಾಡ್ ಕಣಪ್ಪ ಸವಾಸ ಒಂದು. ಅವ್ನ್ ಯಾಕೆ ನಾನು ಇಷ್ಟಪಡ್ವಲ್ದು? ನಾನಂತ್ರ ಅವ್ನು ಇಷ್ಟಪಡಕ್ಕಿಲ್ಲ. ನೀವು ಸುಮ್ನೆ ಇದನ್ನ ಎಲ್ಲೆಲ್ಲಿಗೆ ತಗೊಂಡ್ ಹೋಗ್ಬೇಡ್ರಿ. ಆಮೇಲೆ ಅಯ್ಯ ಮರೆ ಸುಮ್ನಿದ್ ಬಿಡ್ರಿ. ನಾನಂತ್ರ ಅವ್ನ್ ಮದ್ವೆ ಹಾಕಿಲ್ಲ. ನಾನ್ ಯಾರ ಬೇರೆ ಹುಡುಗನೇ ಮದ್ವೆ ಆಗೋದು. ಆದ್ರೆ ಈ ಊರಾಗ ಮಾತ್ರ ಹಾಕಿಲ್ಲ. ಈ ಊರ್ ಬಿಟ್ಟು ಹೊರಗೆ ಹೋಗೋದ್ ನಾನು. ಅಯ್ಯೋ ನೀವು ಮತ್ತೆ ಇದನ್ನೇ ದಿನ ಹೇಳಿ ಹೇಳಿ ಅವ್ನ ಮನಸ್ಸಿನಾಗ ಇಲ್ದಿರೋದೆಲ್ಲ ಆಸೆ ಹುಟ್ಟಿಸ್ಬೇಡ್ರಿ ನೀವು. ಅಯ್ಯ ನಾನೇನ್ ಆಸೆ ಹುಡ್ಸಕ್ ಹೋಗನಿ? ಅವನಂತರೂ ದಿನ ಹೇಳ್ತಾನೆ, ಇನ್ನು ಮಲ್ಲಿ ಬಂದಿಲ್ವೇ ಅಮ್ಮರಿ ಹೆಂಗಾರ ಮಾಡಿ ಮಲ್ಲಿಗೆ ಹೇಳ್ರಿ, ನಾನೇ ಲಗ್ನ ಹಾಕ್ತೀನಿ ಅವಳನ್ನ ಅಂತ ದಿನ ಕೇಳ್ತಾನೆ ಕಣೆ. ಅದಕ್ಕೆ ಹೇಳ್ದೆ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ತೀನಿ ತಡಿ. ಇನ್ನೊಂದ್ಸರಿ ನನ್ ಸುದ್ದಿ ಬರಬಾರ್ದು, ಹಂಗ್ ಮಾಡ್ತೀನಿ. ಪಾಪ ಬಿಡಿಯಮ್ಮಲ್ಲಿ, ಅವನಂತ ಒಳ್ಳೆ ಹುಡುಗ ಸಿಗೋಕೆ ಪುಣ್ಯ ಮಾಡಿದೆ ಕಣಿ. ಒಂದ್ ಕೆಟ್ಟ ಚಾಳಿಲ್ಲ ಅವನ ಹತ್ರ. ಇವನ ಪಾಪ ಊಟ ಒಂದು ದಪ್ಪನೆ ಉಂಟಾನೆ ಅನ್ನೋದ್ ಬಿಟ್ರೆ ಇನ್ನು ಬೇರೆ ಏನು ಕೆಟ್ಟ ಚಾಳಿನೂ ಕಲ್ತಿಲ್ಲ ಅವನು. ಅಂತನ್ ಸಿಗೋಕೆ ಪುಣ್ಯ ಮಾಡಿದಿ. ಹೋಗು. ಅಯ್ಯೋ ಅಮ್ಮರೇ ನೀವು ಸುಮ್ನಿದ್ ಬಿಡ್ರಿ. ಈ ವಿಷಯದಾಗೆ ತಲೆ ಹಾಕ್ಬೇಡ್ರಿ. ಅಯ್ಯೋ ನಂದೇ ನನಗ್ ತಲೆ ನೋವೈತಿ. ನೀವ್ ಇನ್ನೇನ ಹೇಳ್ತೀರಾ? ಸರಿ ಈಗ ಮುಸ್ರಿ ಎಲ್ಲದವ ಹೇಳ್ರಿ. ಎಲ್ಲ ಹೊರಗಿಟ್ಟಿರ ಎಂತ ಇಟ್ಕೋಬೇಕ ನಾನೇ? ಅಯ್ಯ ಲೀಲಲ್ಲ ಎಲ್ಲ ಇಟ್ಲಾಗಿಟ್ಟಾಳ. ಹೋಗಿ ಜೋಡ್ಸಿಟ್ಟಿದ್ಲಲ್ಲ ಅವಾಗ್ಲಯ್ಯ ಅಡ್ಗೆ ಮನೆನುವ ಎಲ್ಲ ಸ್ವಚ್ಛ ಮಾಡಿ ಪಾತ್ರೆಗಳು ಮಾತ್ರ ಇಟ್ಲಾಗಿಟ್ಟಾಳ. ಹೋಗು ತೊಳೆದ್ಬಿಟ್ಟು ಒಂದಿಟ್ಟು ಎಲ್ಲ ನೆಲ ಒರೆಸ್ಬಿಟ್ಟು ಸಾಕು. ಸರಿ ಅಮ್ಮರೇ ಮತ್ತೆ ಮಂಡಕ್ಕಿ ಮಾಡಿದರೆ ಇಲ್ಲ ಲೀಲಮ್ಮರು? ಅದೇ ಅನ್ಕಂಡೆ, ಇನ್ನು ಯಾಕೆ ಬರ್ಲಿಲ್ಲಲ್ಲ ಬಾಯಿಗೆ ಮಂಡಕ್ಕಿ ಅನ್ನೋದು ಅಂತಂದು. ಅಯ್ಯ ಅಲ್ಕಣೆ ಮಾಡ್ಲಿ, ದಿನ ಇರ್ಲೇಬೇಕೇನೆ ನಿನಗೆ ಮಂಡಕ್ಕಿ? ಒಂದಿನ ಇಲ್ಲ ಅಂದ್ರೆ ಆಗಕ್ಕಿಲ್ಲೇನಲ್ಲ. ಮಾಡಿರ್ತಾಳೆ ಹೋಗು. ನೀನ್ ಅದಿಲ್ದಲೆ ಬದುಕು ಮಾಡಲ್ಲ ಅಂತ ಗೊತ್ತಲ್ಲ. ಮಾಡೇ ಇಟ್ಟಿರ್ತಾಳೆ. ಹೋಗ್ ಲೀಲ್ ಅಲ್ಲೇ ಅದಳು ಕೇಳು. ಅಯ್ಯೋ ಏನ್ ಮಾಡದಮ್ಮರೆ, ಮಂಡಕ್ಕಿ ಇಲ್ಲ ಅಂದ್ರೆ ನನಗೆ ಬದುಕೇ ಸಾಗಲ್ಲ. ಒಂದಿಟ್ಟು ಬಾಯಿಗೆ ಕರಂ ಕುರುಮ್ ಅಂತ ಮಂಡಕ್ಕಿ ಹಾಕ್ಯಂತ ಕೆಲಸ ಮಾಡ್ತಿದ್ರೇನೆ ಸಮಾಧಾನ. ಅದಕ್ಕೆ ಆಟಯ್ಯ. ಅಯ್ಯೋ ನಿನಗೆ ಅದಕ್ಕೆ ಒಳ್ಳೆ ಹೆಸರು ಇಟ್ಟಾರ. ಹೋಗು ಮಂಡಕ್ಕಿ ಮೊಲ್ಲಿ ಅಂತ. ನಿನಗೆ ಮಂಡಕ್ಕಿ ಇಲ್ಲ ಅಂದ್ರೆ ಇರಕ್ಕಿಲ್ಲ, ಅವ್ನ್ ರೊಟ್ಟಿ ಇಲ್ಲ ಅಂದ್ರೆ ಇರಕ್ಕಿಲ್ಲ. ಇಬ್ರು ಸರಿಯಾದ ಜೋಡಿ. ಹೋಗ್. ಅಯ್ಯೋ ಅಮ್ಮವ್ರೆ, ನೀವು ನನ್ ಜೊತೆಗೆ ಅವನ ಹೆಸರು ಸೇರಿಸ್ಬೇಡಿ. ಆತ ಹೋಗಿ. ಲೀಲಮ್ಮೋರೆ. ಅಯ್ಯ ಮತ್ತೆ ಯಾಕಕ್ಕಿನ್ ಕೂಗ್ತಿದ್ದೀಯ? ಅಲ್ಲೇ ಅದಳ, ಹೋಗಿ ಇತ್ತಲ್ದಾಗೆ. ಅದೇ ಮೊರೆ, ಮಂಡಕ್ಕಿ ಎಲ್ಲಿಟ್ಟಾರೆ ಅಂತ ಕೇಳೋಣ ಅಂತ ಕೂಗಿದೆ. ಅಯ್ಯೋ ನನ್ ಶಿವನೇ, ಇವಳ್ದು ಒಳ್ಳೆ, ಅವಳಿಗೆ ಗೊತ್ತಾಯ್ತು. ಹೋಗು. ನೀನು ಮಂಡಕ್ಕಿ ಇಲ್ದಲೆ ಬದುಕ ಮುಂದುವರ್ಸಲ್ಲ ಅಂತಂದು ಅದಕ್ಕೆ ತಟ್ಟೆಗೆ ರೆಡಿ ಮಾಡಿ ಇಟ್ಟಿರ್ತಾಳೆ. ಹೋಗು. ಸರಿ ಅಮ್ಮರಿ, ಮಂಡಕ್ಕಿ ತಿನ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ. ಹೋಗ್ ಎಂದ ಬೇಗ ಮುಗ್ಸೊಂದಿಟ್ಟು ಬದುಕ. ಸರಿ ಅಮ್ಮರೆ. ಇವಳು ಮಂಡಕ್ಕಿ ಇಲ್ಲ ಅಂದ್ರೆ ಬದುಕೆ ಮಾಡೋದಿಲ್ಲ. ಅಯ್ಯೋ ಇವಳು ಒಳ್ಳೆ ಸರಿಯ ತಗ್ಲಾಕ್ಯಂಡ್ರು ಬಿಡು. ಕಣೆ, ಇವಳ್ದೊಂದು ದಿನ ರಾಮಾಯಣ. ಮಂಡಕ್ಕಿ ಇಲ್ಲ ಅಂದ್ರೆ ಬದುಕೆ ಮಾಡೋದಿಲ್ಲ. ಈಕಿಗೆ ನಾವು ತಿಂಗಳಿಗೆ 2-3 ಚೀಲ ಮಂಡಕ್ಕಿ ಇಡ್ಬೇಕು. ಈಕಿಗೆ ಕೊಡೋ ಸಂಬಳಕ್ಕೆ ಅಲ್ಲಿಂದ ಅಲ್ಲಿಗೆ ಸರಿ ಹೋಗತ್ ಮಂಡಕ್ಕಿಗೆ. ಆದ್ರೂ ಮತ್ ಸಂಬಳ ಇಟ್ಟು ಜೊತೆಗೆ ಮಂಡಕ್ಕಿನೂ ಇಡ್ಬೇಕು ಇವಳಿಗೆ. ಅಲ್ಕಣವ, ಅವಳಿಗೆ ಮಂಡಕ್ಕಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬೋದಲ್ವೇ? ಅಯ್ಯೋ ಹಂಗಂತ ಹೇಳಿದ್ದ ಆತು, ಎಲ್ಲದೂ ಆತು. ಅಮ್ಮರೇ, ನೀವು ಒಂದೀಟ್ ಸಂಬಳ ಕಡಿಮೆ ಕೊಡ್ರಿ ಬೇಕಾರೆ. ಆದ್ರೆ ಮಂಡಕ್ಕಿ ಮಾತ್ರ ನಿಮ್ಮನದೇ ಆಗ್ಬೇಕು, ನೀವೇ ಮಾಡ್ಕೊಡ್ಬೇಕು. ನಿಮ್ಮನೆಗೆ ಮಾಡುವಷ್ಟು ರುಚಿಯಾದ ಮಂಡಕ್ಕಿ ಎಲ್ಲೂ ಮಾಡಕ್ಕಿಲ್ಲ. ನಿಮ್ಮನೆಗಿರೋ ರುಚಿ ಎಲ್ಲೂ ಸಿಗಕ್ಕಿಲ್ಲ ನನಗೆ. ಅದಕ್ಕೆ ಒಂದೀಟ್ ಸಂಬಳ ಕಡಿಮೆ ಕೊಟ್ರು ಪರವಾಗಿಲ್ಲ, ನನಗೆ ಮಂಡಕ್ಕಿ ಮಾತ್ರ ನಿಮ್ಮನೆಗೇ ಮಾಡಬೇಕು ಅಂತ ಹೇಳಿ ಅದನ್ನೇ ಒಂದು ದೊಡ್ಡ ಪೇಪರಾಗಿ ಬರ್ದು ಕೊಟ್ಬಿಟ್ಟಾಳೆ. ಅಲ್ಲಿಲ್ಲ ಆಕಿಗಂತಾನೆ ಬೆಳಗ್ಗೆ ಮಾಡಿರ್ತಾಳೆ. ಒಳ್ಳೇದಾತ್ ಬಿಡು. ಈ ಮನೆ ಕೆಲಸದವರಿಗೆ ಒಳ್ಳೆ ಫುಡ್ ರೆಡಿ ಮಾಡ್ಕೊಡ್ತೀರ ದಿನ. ರಂಗಗ್ ರೊಟ್ಟಿ, ಇವಳಿಗೆ ಮಂಡಕ್ಕಿ. ಏನ ಪಾಪ ಮತ್ತೆ ಏನ್ ಮಾಡಕತ್ತೆ ಮತ್ತೆ. ಅವುಗಳು ನಮ್ಮನೆ ಬದುಕು ಮತ್ ಮಾಡ್ತಾವೆ. ಅವುಗಳೊಂದೀಟ ಒಂಚೂರು ಆಸೆನ ನಮ್ ಕೈ ನೆರವೇರ್ಸಕ್ ಆಗ್ತಿಲ್ವೇ? ಯೋನ ಬಾಯಿ ರುಚಿ ಕೇಳ್ತಾವ ಆಟೆಯ. ಮಾಡ್ಕೊಟ್ರ ಆತ್ ಬಿಡಲ್ಲ ಅಂತ
ಮಾಡ್ತೀವಿ ಆಟಯ್ಯ. ಇನ್ನೇನಕ್ಕಿ ಇವಳಿಗೆ ಮಂಡಕ್ಕಿ ಮಾಡಿ ಅವನಿಗೂ ರೊಟ್ಟಿ ತಡ್ತಾಳ. ಹೆಂಗಿದ್ರು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ತೊಡ್ತಾನೆ ಇರ್ತಾಳೆ, ಅದ್ರಾಗ ಅವನಿಗೂ ಕೊಡ್ತಾಳ ಆಟಯ್ಯ. ಅವರೇ ಅವರೇ ಓ ಹೇಳರಂಗ. ಅವರೇ ಅಪ್ಪರು ಎಲ್ಲೋದ್ರಿ? ಅಯ್ಯ ಅವ್ರು ತಾಡ್ತಾ ಹೋಗಿದಾರೆ ಕಣ್ಲ, ನೀನು ಹೋಗ್ಲಿಲ್ಲ ದನ ಇಟ್ಕೊಂಡು? ಅವರೇ ಇಲ್ಲ, ತೋಟದಿಂದಾನೆ ಬಂದೆ. ಈ ಹಸುಗಳಿಗೆ ದನಗಳಿಗೆಲ್ಲ ಮೇವ್ ಹೋಗ್ಕೊಂಬಂದ ಹಾಕ್ದೆ ಅಲ್ಲ. ಅಪ್ಪರೇನಲ್ಲಿ ಕಾಣಿಸ್ಲಿಲ್ಲ. ಹೌದೇ? ಅಯ್ಯೋ ಬೆಳಗ್ಗೆ ತಾಟಕ್ಕೆ ಹೋಗ್ತೀನಿ ಅಂತಾನೆ ಹೋಗಿದ್ರು ಕಣ್ಲ. ಏನೋ ಬಿಡು, ಇನ್ಯಾಕೆ ಕೆಲ್ಸ ಬಂದಿರ್ತತೆ ಏನೋ, ಎಲ್ಲಿ ಹೋದ್ರೆ ಏನು. ಮನೆಗೆ ಬಂದ್ಮೇಲೆ ಕೇಳಿದ್ರಾತ್ ಎಲ್ಲಿ ಹೋಗಿದ್ರೆ ಏನು ಅಂತಂದು. ಸರಿ ಅವರೇ ಆತು. ನಾನು ದನಗಳನ್ನೆಲ್ಲ ತೋಟದಾಗ ಹಿಡ್ಕೊಂಡು ಹೋಗ್ಕು ನಂಗಾರೆ. ಅವರೇ ಮಧ್ಯಾಹ್ನ ಊಟ? ಕಣ್ಲ, ಮಧ್ಯಾಹ್ನದ ಊಟವ ಕೊಟ್ಟು ಕಳಿಸ್ತೀನಿ ನಡಿ. ನೀನೇ ಬರ್ತೀಯಾ ಇಲ್ಲ ಮಲ್ಲಿಕಾಯಿ ಕೊಟ್ಟು ಕಳಿಸ್ಲಾ? ಅವರೇ ಮತ್ತಿನ್ನೇನು ಬರೋಕೆ ಹೋಗ್ಲ್ರಿ, ಅಲ್ಲಿಂದ ಇಲ್ಲಿಗೆ ಬರೋ ಒಟ್ಟತ್ಗೆ ಒತ್ತಾಗಿ ಹೋಗ್ಬಿಡ್ತತ್ರಿ. ಮತ್ತಿನ್ನೇನು ಮಲ್ಲಿಕಾಯಿಲೆ ಕಟ್ ಕಳಿಸ್ರಿ ಅವರ. ನೀ ನೋಡಿದ್ರೆ ಅಂಕಿಸಿತೀಯಾ, ಆಕಿ ನೋಡಿದ್ರೆ ಸಿಟ್ ಮಾಡ್ತಾಳೆ. ಆಕಿಗೆ ಇನ್ನೇನಾರ ನೀನು ಊಟ ತಗೊಂಡು ಹೋಗು ಅಂತ ಹೇಳಿದ್ರೆ ಇನ್ನೇ ಸ್ಟಾರ್ ಆಡ್ತಾಳೆ ಇವನು ನನ್ನ ಮೇಲೆ. ನೋಡ ಹೇಳು ಅಂತ ಹೇಳ್ತೀನಿ. ಆಕಿ ಏನಾರ ಬರ್ಲಿಲ್ಲ ಓದ್ತಾತು ಅಂದ್ರೆ ನೀನೇ ಮನೆಗೆ ಬಂದು ಉಣ್ಕೊಂಡು ಹೋಗು. ಸರಿ ಬಿಡ್ರಿ ಅವರೇ ಆತು. ಸರಿ ಸರಿ ಆತು ಹೋಗು. ಮತ್ ಮರಿಬೇಡ, ಮೊಲ್ಲಿ ಬರ್ತಾಳೆ ಅಂತಂದು ಅಲ್ಲೇ ಕುತ್ಕೊಂಡು ಇಟ್ಕೊಂಡಿಯ. ಆಕಿ ಬರ್ಲಿಲ್ಲ ಓದ್ತಾತು ಅಂದ್ರೆ ಮನೆಗೆ ಬಂದು ಉಣ್ಕೊಂಡು ಹೋಗು. ನೀನು ಒಳ್ಳೆ ಮರವನೇನು ಮರ್ತೇ ಬಿಡ್ತೀಯ ಏನಾರ ಹೇಳಿದ್ರೆ. ಅವರ ಸರಿ ರೀ. ಓ ಸರ್ಸಮ್ಮವ್ರೆ ಯಾವಾಗ ಬಂದ್ರಿ? ಬೆಳಗ್ಗೆ ಬಂದಿದ್ರಂಗಣ್ಣ. ಹೌದೇನವರೇ, ಚೆನ್ನಾಗದಿರೇನ್ರವರೇ? ತುಂಬಾ ದಿನ ಆತ್ ನಿಮ್ ನೋಡಿ. ಚೆನ್ನಾಗದಿ ನಾನು. ನೀನು? ಏನವರೇ ಹಿಂಗದಿ ನೋಡ್ರಿ. ಚೆನ್ನಾಗೇ ಇದಿ ಬಿಡು, ಮಲ್ಲಿ ಜೊತೆ ಕಾಲ್ ಎಳ್ಕೊಂಡು. ಅಯ್ಯೋ ನಾನ್ ದಿನ ಕಾಲು ಎಳಿತಾನೆ ಇರ್ತೀನವರೇ, ಅವಳೆ ಹತ್ರನೇ ಬರೋಕಿಲ್ಲ ಅಂತಾಳೆ. ಅವಳು ಸ್ವಲ್ಪ ಹಂಗೆ ಕಣರಂಗಣ. ನೀನೇ ಸಮಾಧಾನವಾಗಿ ದಾರಿಗೆ ಹೇಳ್ಕ. ಅಯ್ಯೋ ಅಯ್ಯೋ ದಾರಿಗೆ ಹೆಂಗ್ ಹೇಳ್ಕೊಳದ? ಅಯ್ಯೋನ ಬಿಡ್ರಿ ಅವರೇ. ಹತ್ರ ಬಂದ್ರೆ ಸಾಕು, ಸಿಡುಕ್ ಮೂತಿ ಸಿದ್ದಿ ತರಂಗೆ ದೂರ ದೂರ ಓಡೋಕ್ಕಳ ಸಿಡುಕ್ ಅನ್ಕಂತ. ಈಕಿ ನಿನ್ನೇನು ಹತ್ರ ಹೇಳ್ಕೊಳದ್ ನೋಡ್ರಿ. ಸರಿ ಅವರೇ, ನಾನು ಬೋರ್ತೀನಿ. ನನ್ನ ಕತೆ ಏನ್ ಕೇಳ್ತೀರಿ ಬಿಡ್ರಿ. ಪಾಪ ಕಣವ ರಂಗಣ್ಣ, ಈ ಮೊಲ್ಲಿ ಯೋಟ್ ಆಟ ಆಡಿಸ್ತಾಳ ನೋಡವ ಅಣ್ಣನು. ಅಯ್ಯೋ ಸುಮ್ಕಿರೆ, ಮತ್ ಕೇಳಿಸ್ಕೊಂಡು ಬಂದಿಂದಳು. ಬಂದ್ರೆ ಮತ್ತೆ ಅದ್ನ ಒಂದು ರೋಮ್ ರಾಮಾಯಣ ಮಾಡ್ತಾಳೆ. ಆ ಸುದ್ದಿಗೆ ಬರ್ಬೇಡ್ರಿ ಅಂತ ಬೇರೆ ಹೇಳಿದಾಳೆ. ನಮ್ಗೆ ಯಾಕೆ ಸುಮ್ನಿರು. ಅದೇನೋ ಸರಿನೇ ಬಿಡು, ನಂದೇ ರಂಪ ರಾಮಾಯಣ ಆಗೈತೆ. ಹಾಕಿದಿನ್ನೇನು ಕ್ಯಾತ್ಕಕ್ ಹೋಗನ್. ಅವ ಆಗ್ಲೇ ಅಜ್ಜಿನ ಮಾತಾಡ್ಸಕ್ ಹೋಗಿದ್ದೆ, ಮಕ್ಕಂಬಿಟ್ಟಿತ್ತು. ಅದಕ್ಕೆ ಈಗೇನಾರ ಎದ್ದತ್ತೇನೋ ಹೋಗಿ ನೋಡ್ತೀನಿ. ಇಲ್ಲಿ ಗಂಟ ಬಂದಿದ್ದೀನಿ, ಮಾತಾಡಿಸ್ತಾರಂಗೆ ಹಂಗೆ ಹೋಗಿದ್ದಾಳೆ ಅಂತ ಹೇಳಿ ಅಜ್ಜಿ ಆಮೇಲೆ ಸಿಟ್ ಮಾಡ್ದತಿ. ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಕಣವ. ಹಂಗೇನು ಅನ್ನಕ್ಕಿಲ್ಲ ಹೋಗಿ. ನಿಮ್ಮ ಅಜ್ಜಿಗೆ ಗ್ಯಾಸ್ ಇರಕ್ಕಿಲ್ಲ. ಇತ್ತೀಚೆಗೆ ಕಣ್ಣು ಕಾಣಕ್ಕಿಲ್ಲ, ಕಿವಿನೂ ಕೇಳಕ್ಕಿಲ್ಲ. ಯಾರು ಬಂದು ಹೋದ್ರು ಯಾರು ಬಿಟ್ರು ಅನ್ನೋದೇ ನೆನಪಿಗೆ ಇರಲ್ಲ. ನೀನು ಒಳ್ಳೆ ತಲೆ ಕೆಡ್ಸ್ಕೊಂತೀಯ. ಆದ್ರೂ ಹೋಗಿ ಮಾತಾಡ್ಸಿ ಹೋಗು, ಎದ್ದಿರ್ಬೇಕು. ನಿಮ್ಮ ಅಜ್ಜಿ ಇನ್ನೇನು ಮಧ್ಯಾಹ್ನ ಊಟ ಟೈಮಿಗೆ ಇಳಿತದ ಕೆಳಗೆ. ಅಲ್ಲಿ ಗಂಟ ಬರಕ್ಕಿಲ್ಲ. ಇನ್ನೇನು ಮಧ್ಯಾಹ್ನ ಹಾಕಿ ಬರ್ತದ ಇಲ್ಲಿಗೆಯ. ಮಾತಾಡ್ಸ್ಕೊಂಡ್ಬರ್ತೀನಿ ಸುಮ್ಕಿರವ. ಅವಜ್ಜಿನ ಅಲ್ಲೇ ಕೂತು ಮಾತಾಡಿಸ್ತೀನಿ. ನೋಡು, ನಾನು ಬರೋ ಗಂಟೆ ಇಕ್ಕಿನೇ ಬಂದಳು ನಾನು ನೋಡಕ್ಕೆ ಅಂತತಿ. ಆಮೇಲೆ ಲೀಲನ್ ಕೇಳ್ತತಿ ಯಾವಾಗ ಬಂದ್ಲು ಅಂತಂದು. ಅವಾಗ ಲೀಲ್ ಹೇಳ್ತಾಳೆ. ಆಮೇಲೆ ಬೆಳಗ್ಗೆ ಬಂದಳೆ, ನಾನು ಮಾತಾಡ್ಸಕ್ ಬಂದಿಲ್ಲ ಅಂತ ಹೇಳಿ ಸುಮ್ಮನೆ ರೇಗಾಡ್ತತಿ. ನಾನೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಅದೇನ ಸರಿ, ಹೋಗ್ ಸರಿ ಮಾತಾಡ್ಸ್ಕೊಂಬರು. ಹಂಗೆ ಬಂದ್ರೆ ಉಣ್ಣಕ್ಕೆ ಹೋಗಿ ನಿಧಾನ ಕೆಲ್ಸ ಕರ್ಕೊಂಬ. ಸರಿ ಕಣವ. ಅವ ಶ್ರಾವಣಿ ಹೊರಗೆ ಆಡ್ತಿದ್ಲು, ಒಯ್ದಳೆ ಹಂಗ ಒಂದ್ಕಿತ ನೋಡವ. ಮತ್ತೆ ಎಲ್ಲಾರ ಹುಡುಗರ ಜೊತೆ ಆಡ್ಕೆಂತ ಮತ್ತೆಲ್ಲಾರು ಓದ್ಗಿದಳು. ನೋಡು. ಅವಳೆಲ್ಲ ಹೋಗೋಕಳ ಹೋಗಿ, ಇಲ್ಲ ಆಡ್ತಿರ್ತಾಳ ಮನೆ ಮುಂದೆ. ಆದ್ರೂ ನೋಡು. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಮನೆ ಇವತ್ತಿನ ಕತೆ ಹೇಗಿತ್ತು ಅಂತೇಳಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗ್ತೀವಿ. ಧನ್ಯವಾದಗಳು.